2024 ಮತ್ತು 25ನೇ ಸಾಲಿನ ಎಲ್ಲ ಒಂದು ಪ್ರಥಮ ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಫಸ್ಟ್ PUC ಮತ್ತು ಸೆಕೆಂಡ್ PUC ಯಾರೆಲ್ಲ ಓದ್ತಾ ಇದ್ದೀರಾ, ನಿಮಗೆ ಬಂದ್ಬಿಟ್ಟು ಅಕ್ಟೋಬರಲ್ಲಿ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಮಾಡ್ತಾರೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಈಗಲೇ ಸೆಪ್ಟೆಂಬರಲ್ಲಿ ಮಾಡ್ತಾ ಇದ್ದಾರೆ. ಯಾರೆಲ್ಲ ಸೆಪ್ಟೆಂಬರಲ್ಲಿ ಮಾಡ್ತಾ ಇಲ್ಲ, ಸೊ ನಿಮ್ಮ ಕಾಲೇಜಲ್ಲಿ ಹೇಳಿರ್ತಾರೆ ಅಕ್ಟೋಬರಲ್ಲಿ ಎಕ್ಸಾಮ್ ನಡೀತಾ ಅಂತ. ಸೊ ಆ ಒಂದು ಅಕ್ಟೋಬರ್ನ ಟೈಮ್ ಟೇಬಲ್ ಈಗಾಗಲೇ ರಿಲೀಸ್ ಮಾಡಿದ್ದಾರೆ. ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ಯಾವ ದಿನ ಯಾವ ಎಕ್ಸಾಮ್ ಇರ್ತದೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಆದ್ದರಿಂದ ವಿಡಿಯೋನ ಸ್ಟಾರ್ಟಿಂದ ನೋಡಿ, ತಪ್ಪದೇ ಕೊನೆಯವರೆಗೂ ನೋಡಿ, ಮತ್ತು ಎಲ್ಲ ಸಬ್ಜೆಕ್ಟ್ ಯಾವಾಗ ಎಕ್ಸಾಮ್ ಇದೆ ಅಂತ ಖಂಡಿತ ನೋಡ್ಕೊಳ್ಳಿ. ಸೊ ವಿಡಿಯೋ ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇದೇ ರೀತಿ ಎಲ್ಲ ಬಿಟ್ಟು ಸೊ ನಿಮಗೆ ಪಾಸಿಂಗ್ ಬೇಕಾದ್ರು ಸ್ಕೋರ್ ಬೇಕಾದ್ರು ಎಲ್ಲ ಫ್ರೀಯಾಗಿ ಸಿಗ್ತಿರ್ತವೆ. ಸೊ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಎಲ್ಲ ಸಬ್ಜೆಕ್ಟ್ನ ಪರ್ಟಿಕ್ಯುಲರ್ ಆಗಿ ಇಂಪಾರ್ಟೆಂಟ್ ಕ್ವಶನ್ ಕೊಡ್ತೀನಿ. ಸೊ ನಿಮಗೆ 6 ಸಬ್ಜೆಕ್ಟ್ ಇರ್ತಾವಲ್ಲ, ಸೊ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಬೇಕಂದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ವಿಡಿಯೋಗೊಂದು ಲೈಕ್ ಮಾಡಿರಿ, ಮತ್ತು ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಮೊದಲೇ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರಿಗೆಲ್ಲ ಅನ್ವಯ ಆಗ್ತಂದರೆ, ಈಗಾಗಲೇ ನಿಮ್ಮ ಕಾಲೇಜಲ್ಲಿ ಹೇಳಿರ್ತಾರೆ ಅಕ್ಟೋಬರಲ್ಲಿ ಎಕ್ಸಾಮ್ ಇದೆ ಅಂತ. ಸೊ ಅಂಥವರಿಗೆ ಅದು ಅನ್ವಯ ಆಗ್ತದೆ. ಸೊ ಅಕ್ಟೋಬರಲ್ಲಿ ಯಾರಿಗೆಲ್ಲ ಎಕ್ಸಾಮ್ ಇದೆ ಮಿಡ್ ಟರ್ಮು, ಅವರೆಲ್ಲ ಈ ಟೈಮ್ ಟೇಬಲ್ನ ಅನ್ವಯ ಮಾಡ್ಕೊಳ್ಳಿ. ಸೊ ನೋಡ್ಕೊಳ್ಳಿ. ಫಸ್ಟಿಗೆ ಬಂದ್ಬಿಟ್ಟು 21/10/2024 ಸೋಮವಾರ ಕನ್ನಡ ಇರ್ತದೆ. ಸೊ ಕನ್ನಡ ಸಬ್ಜೆಕ್ಟ್ ಇರ್ತದೆ. ಅರಿಯಬೇಕಿದ್ದವರಿಗೆ ಅರಿಯಬೇಕಿರ್ತದೆ. ಇನ್ನು 22/10/2024 ಮಂಗಳವಾರ ಲೆಕ್ಕಶಾಸ್ತ್ರ ಇರ್ತದೆ, ಅಕೌಂಟೆನ್ಸಿ ಇರ್ತದೆ, ಮತ್ತು ಮನಃಶಾಸ್ತ್ರ, ಸೈಕಾಲಜಿ ಇರ್ತದೆ, ಗೃಹ ವಿಜ್ಞಾನ, ಹೋಮ್ ಸೈನ್ಸ್ ಇರ್ತದೆ. ಇನ್ನು 23/10/2024 ಬುಧವಾರ ರಾಜ್ಯಶಾಸ್ತ್ರ ಇರ್ತದೆ, ಪೊಲಿಟಿಕಲ್ ಸೈನ್ಸು, ಮತ್ತು ಸಂಖ್ಯಾಶಾಸ್ತ್ರ, ಸ್ಟ್ಯಾಟಿಸ್ಟಿಕ್ಸ್ ಇರ್ತದೆ. ಇನ್ನು 24/10/2024 ಗುರುವಾರ ಇತಿಹಾಸ ಇರ್ತದೆ, ಹಿಸ್ಟ್ರಿ, ರಸಾಯನಶಾಸ್ತ್ರ, ಕೆಮಿಸ್ಟ್ರಿ, ಮೂಲಗಣಿತ, ಬೇಸಿಕ್ ಮ್ಯಾಥ್ಸ್ ಇರ್ತದೆ. ಬೇಸಿಕ್ ಮ್ಯಾಥ್ಸು, ಮ್ಯಾಥ್ಸ್ ಅಲ್ಲ, ಬೇಸಿಕ್ ಮ್ಯಾಥ್ಸು. ಇನ್ನು 25/10/2024 ಶುಕ್ರವಾರ ಆಂಗ್ಲ ಭಾಷೆ, ಇಂಗ್ಲೀಷ್ ಇರ್ತದೆ. ಸೊ 25ಕ್ಕೆ ಶುಕ್ರವಾರ ಇಂಗ್ಲೀಷ್ ಇರ್ತದೆ. ಇನ್ನು 26/10/2024 ಶನಿವಾರ ಸಮಾಜಶಾಸ್ತ್ರ, ಜೀವಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ, ಗಣಕ ವಿಜ್ಞಾನ ಇರ್ತದೆ. ಸೊ ಇನ್ನು 27/10/2024 ಭಾನುವಾರ ಪರೀಕ್ಷೆ ಇಲ್ಲ. ಸೊ 28/10/2024 ಅರ್ಥಶಾಸ್ತ್ರ, ಎಕನಾಮಿಕ್ಸು, ಮತ್ತು ಅದು ಸೋಮವಾರ ಭೌತಶಾಸ್ತ್ರ, ಸೊ ಎಕನಾಮಿಕ್ಸು ಮತ್ತು ಫಿಸಿಕ್ಸು. ಇನ್ನು 29/10/2024 ಮಂಗಳವಾರ ಐಚ್ಛಿಕ ಕನ್ನಡ, ಆಪ್ಷನಲ್ ಕನ್ನಡ, ಮತ್ತು ವ್ಯವಹಾರ ಅಧ್ಯಯನ, ಬಿಸ್ನೆಸ್ ಸ್ಟಡೀಸು, ಮತ್ತು ಗಣಿತಶಾಸ್ತ್ರ, ಮ್ಯಾಥಮೆಟಿಕ್ಸ್ ಇರ್ತದೆ. ಸೊ ಮಂಗಳವಾರ ಮ್ಯಾಥಮೆಟಿಕ್ಸ್ ಇರ್ತದೆ. ಸೊ ಬೇಸಿಕ್ ಮ್ಯಾಥ್ಸ್ ಬೇರೆ ಮತ್ತು ಮ್ಯಾಥಮೆಟಿಕ್ಸ್ ಬೇರೆ. ಇನ್ನು 30/10/2024 ಬುಧವಾರ ತರ್ಕಶಾಸ್ತ್ರ, ಲಾಜಿಕ್ ಇರ್ತದೆ, ಮತ್ತು ಭೂಗೋಳಶಾಸ್ತ್ರ, ಜಿಯೋಗ್ರಫಿ ಇರ್ತದೆ. ಇನ್ನು ಶಿಕ್ಷಣಶಾಸ್ತ್ರ, ಎಜುಕೇಷನ್ ಇರ್ತದೆ. ಇನ್ನು 4/11/2024 ಶುಕ್ರವಾರ ಹಿಂದಿ ಇರ್ತದೆ, ತಮಿಳು ಇರ್ತದೆ, ತೆಲುಗು ಇರ್ತದೆ, ಮಲಯಾಳಂ, ಉರ್ದು, ಸಂಸ್ಕೃತ, ಫ್ರೆಂಚು, ಮಾಹಿತಿ ತಂತ್ರಜ್ಞಾನ, ಇನ್ಫಾರ್ಮೇಷನ್ ಟೆಕ್ನಾಲಜಿ, ರಿಟೇಲು, ಆಟೋಮೊಬೈಲು, ಸೊ ಬ್ಯೂಟಿ ಮತ್ತು ವೆಲ್ನೆಸ್ಸು. ಸೊ ಅವೆಲ್ಲ ಇದೆ ನೋಡ್ಕೊಳ್ಳಿ. ಸೊ ನಿಮಗೆ ಸಂಬಂಧಪಟ್ಟ ಸಬ್ಜೆಕ್ಟ್ನ ಇಲ್ಲಿ ನೋಡ್ಕೊಳ್ಳಿ. ಸೊ ಇದೇ ಫೈನಲ್ ಅಂತ ಹೇಳೋಕ್ಕಾಗಲ್ಲ, ಇದೊಂದು ತಾತ್ಕಾಲಿಕ ವೇಳಾಪಟ್ಟಿ ಆಗಿರ್ತದೆ, ಟೈಮ್ ಟೇಬಲ್ ತಾತ್ಕಾಲಿಕ ಇರ್ತದೆ. ಇದು ಚೇಂಜ್ ಕೂಡ ಆಗ್ಬೋದು. ಸೊ ಆಲ್ಮೋಸ್ಟು ಇದೇ ಇರ್ತದೆ, ಸ್ವಲ್ಪ ವೇರಿಯೇಷನ್ ಆದರೂ ಕೂಡ ನಿಮಗೆ ಇದೇ ಟೈಮ್ ಟೇಬಲ್ ಇರ್ತದೆ. ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ನೋಡೋದಕ್ಕೆ.